ನಮಸ್ಕಾರ ಸ್ನೇಹಿತರೆ, T2 ಲೈವ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪ್ರಕೃತಿಯೇ ದೇವರು ಎಂದು ಪೂಜಿಸಲಾಗುವುದು. ಪ್ರಕೃತಿಯಲ್ಲಿ ಇರುವ ಮೂಕ ಪ್ರಾಣಿ ಪಕ್ಷಿಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳಲ್ಲೂ ದೈವ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿಯೇ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಆರಾಧಿಸಲಾಗುವುದು. ಹಿಂದೂ ಧರ್ಮದ ದೇವತೆಗಳ ವಾಹನಗಳು ವಿಶೇಷ ಶಕ್ತಿಯನ್ನು ಹೊಂದಿರುವ ಪ್ರಾಣಿ ಪಕ್ಷಿಗಳೇ ಎನ್ನುವುದನ್ನು ನಾವು ಕಾಣಬಹುದು. ತಮ್ಮ ವಾಹನಗಳಾದ ಪ್ರಾಣಿಗಳಿಂದಲೇ ಪ್ರಪಂಚವನ್ನು ಸುತ್ತುತ್ತಿದ್ದರು ಎನ್ನುವ ವಿಚಾರವನ್ನು ಇತಿಹಾಸದ ಪುರಾಣಗಳಲ್ಲಿ ಕಾಣಬಹುದು. ಸ್ನೇಹಿತರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನು ಸೃಷ್ಟಿಯ ಲಯಕರ್ತ. ಶಿವನ ಮಹಿಮೆ ಹಾಗೂ ಶಕ್ತಿಯು ಅದ್ಭುತವಾದದ್ದು. ಮನುಕುಲದ ಏಳಿಗೆ ಹಾಗೂ ಉದ್ಧಾರಕ್ಕೆ ಕಾರಣೀಕರ್ತನು ಎನ್ನಲಾಗುವುದು. ಶಿವನು ತನ್ನ ವಾಹನವನ್ನಾಗಿ ಹಾಗೂ ಅತ್ಯಂತ ಪ್ರಿಯ ಪ್ರಾಣಿಯನ್ನಾಗಿ ನಂದಿಯನ್ನು ಹೊಂದಿದ್ದನು. ಹಾಗಾಗಿಯೇ ಶಿವನ ದೇವಸ್ಥಾನದ ನಿರ್ಮಾಣ ಮಾಡುವಾಗ ಶಿವನ ವಿಗ್ರಹಕ್ಕೆ ನೇರವಾಗಿ ನಂದಿಯ ವಿಗ್ರಹವನ್ನು ಇಡಲಾಗುವುದು. ನಂದಿ ಇಲ್ಲದ ಶಿವನ ದೇವಸ್ಥಾನ ಇರುವುದು ಅಪರೂಪ. ಶಿವನ ಮುಂದೆ ಕಾಲುಗಳನ್ನು ಮಡಚಿ ಕುಳಿತಿರುವ ನಂದಿಯು ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ ಎಂದು ಹೇಳಲಾಗುವುದು. ಹೀಗೆ ವಿಶೇಷ ಶಕ್ತಿಯನ್ನು ಪಡೆದುಕೊಂಡಂತಹ ನಂದಿಯು ಪ್ರಾಮಾಣಿಕತೆ ಹಾಗೂ ಸತ್ಯದ ಸಂಕೇತ ಎಂದು ಪರಿಗಣಿಸಲಾಗುವುದು. ಬುದ್ಧಿವಂತ ಪ್ರಾಣಿಯಾದ ನಂದಿ ಬಹಳ ಶ್ರಮದಾಯಕವಾದ ಪ್ರಾಣಿ. ಜನರು ತಮ್ಮ ಹೊಲಗದ್ದೆಯನ್ನು ಉಳಲು ಶಕ್ತಿವಂತ ನಂದಿ ಅಂದರೆ ಬಸವನನ್ನೇ ಅವಲಂಬಿಸಿರುತ್ತಾರೆ. ಆಧುನಿಕತೆಯಲ್ಲಿ ಹಾಗೂ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸಾಧನೆಗೈದಿದ್ದರೂ ಬಹುತೇಕ ಮಂದಿ ತಮ್ಮ ಹೊಲವನ್ನು ಉಳಲು ಬಸವನನ್ನು ಬಳಸುತ್ತಾರೆ. ಶಾಂತಿ, ಪ್ರೀತಿ ಹಾಗೂ ಸಹಾಯಕನಾದ ನಂದಿ ಕೋಪಗೊಂಡರೆ ಸಿಂಹನಂತೆ ಹೋರಾಡಬಲ್ಲ ಶಕ್ತಿಯನ್ನು ಹೊಂದಿದೆ. ನಂದಿಯ ಈ ವಿಶೇಷ ಗುಣವನ್ನು ಅರಿತೇ ಶಿವನು ತನ್ನ ಕೈಲಾಸದಲ್ಲಿ ನಂದಿಯನ್ನು ವಾಹನವನ್ನಾಗಿ ಪಡೆದುಕೊಂಡಿದ್ದಾನೆ ಎನ್ನಲಾಗುವುದು. ಸ್ನೇಹಿತರೆ, ಯಾರಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಸಲ್ಲಿಸಿದ ನಂತರ ನಂದಿಯ ಕಿವಿಯಲ್ಲಿ ಮಾತನಾಡುವುದನ್ನು ನೀವು ಗಮನಿಸಿರಬಹುದು. ಎಲ್ಲೆಲ್ಲಿ ಶಿವನ ದೇವಸ್ಥಾನವಿರುತ್ತದೆಯೋ ಅಲ್ಲಿ ನಂದಿಯನ್ನು ಖಂಡಿತವಾಗಿಯೂ ಸ್ಥಾಪಿಸಲಾಗಿರುತ್ತದೆ. ಏಕೆಂದರೆ ನಂದಿಯು ಶಿವನ ಪರಮ ಭಕ್ತ ಮತ್ತು ಅವನ ವಾಹನವಾಗಿದೆ. ಶಿವನು ತಪಸ್ವಿಯಾಗಿದ್ದಾನೆ ಮತ್ತು ಅವನು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನ ಸಮಾಧಿ ಮತ್ತು ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವನಿಗೆ ಒಪ್ಪಿಸುತ್ತಾನೆ. ಈ ನಂಬಿಕೆಯಿಂದಾಗಿಯೇ ವಿಶೇಷ ಗುಣವುಳ್ಳ ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಜನರು ಹೇಳಿಕೊಳ್ಳುತ್ತಾರೆ. ಸ್ನೇಹಿತರೆ, ಜನರು ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿಕೊಳ್ಳುವಾಗ ಕೆಲವೊಂದು ಭಕ್ತಿಯ ವಿಧಾನಗಳನ್ನು ಪಾಲಿಸುತ್ತಾರೆ. ಆ ವಿಧಾನಗಳು ಯಾವುದೆಂದು ತಿಳಿಯುವ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಹಕರಿಸಿ. ಸ್ನೇಹಿತರೆ, ನಂದಿಯ ಕಿವಿಯಲ್ಲಿ ನಮ್ಮ ಆಸೆಗಳನ್ನು ಹೇಳಿಕೊಳ್ಳುವ ಸಮಯದಲ್ಲಿ ನಾವು ಹೇಳುವುದನ್ನು ಬೇರೆ ಯಾರೂ ಕೇಳಿಸಿಕೊಳ್ಳಬಾರದೆಂದು ನೆನಪಿನಲ್ಲಿಡಬೇಕು. ನಾವು ಏನನ್ನು ಹೇಳುತ್ತೇವೆಯೋ ಅದು ನಮ್ಮ ಹತ್ತಿರ ನಿಂತಿರುವವರಿಗೂ ಕೇಳಿಸದಂತಿರಬೇಕು. ಇನ್ನು ನಂದಿಯ ಕಿವಿಯಲ್ಲಿ ಮಾತನಾಡುವಾಗ ನಮ್ಮ ಕೈಗಳಿಂದ ನಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಬೇಕು. ಇದರಿಂದ ನಾವು ನಂದಿಯ ಜೊತೆ ಹೇಳುವ ಮಾತನ್ನು ಬೇರೆ ಯಾರು ಗ್ರಹಿಸಲು ಸಾಧ್ಯವಿಲ್ಲ. ಹಾಗೆ ಮುಖ್ಯವಾಗಿ ನಾವು ನಂದಿಯ ಕಿವಿಯಲ್ಲಿ ಇಷ್ಟಾರ್ಥವನ್ನು ಕೋರಿಕೊಳ್ಳುವಾಗ ಎಂದಿಗೂ ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು ಅಥವಾ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು. ಇಲ್ಲದಿದ್ದರೆ ನಾವು ಶಿವನ ಕೋಪಕ್ಕೆ ಒಳಗಾಗಬೇಕಾಗುತ್ತದೆ. ಅಲ್ಲದೆ ನಂದಿಯ ಕಿವಿಯಲ್ಲಿ ನಮ್ಮ ಇಚ್ಛೆಯನ್ನು ಹೇಳುವ ಮೊದಲು ನಂದಿಯನ್ನು ಪೂಜಿಸಿ ನಮ್ಮ ಇಷ್ಟವನ್ನು ಹೇಳಿದ ನಂತರ ನಂದಿಯ ಬಳಿ ಸ್ವಲ್ಪ ನೈವೇದ್ಯವನ್ನು ಇರಿಸಬೇಕು, ಅಂದರೆ ಹಣ ಅಥವಾ ಹಣ್ಣುಗಳು. ಸ್ನೇಹಿತರೆ, ಇನ್ನು ಪ್ರಮುಖವಾಗಿ ನಮ್ಮ ಆಸೆಯನ್ನು ನಂದಿಯ ಎಡಕಿವಿಯಲ್ಲಿ ಮಾತ್ರ ಹೇಳಬೇಕು. ಯಾಕೆಂದರೆ ಎಡಕಿವಿಯನ್ನು ದೇವಿಯ ಕಿವಿ ಎಂದು ಪರಿಗಣಿಸಲಾಗುತ್ತದೆ. ಪಾರ್ವತಿ ದೇವಿಯು ಶಿವನ ಪತ್ನಿಯಾಗಿದ್ದಾಳೆ ಮತ್ತು ಆಕೆಯ ಇಚ್ಛೆಗಳೂ ಸಹ ಭಗವಾನ್ ಶಿವನಿಗೆ ಮುಖ್ಯವಾಗಿದೆ. ಆದ್ದರಿಂದ ನಂದಿಯ ಎಡಕಿವಿಯಲ್ಲಿ ನಮ್ಮ ಇಚ್ಛೆಯನ್ನು ಹೇಳುವ ಮೂಲಕ ನಮ್ಮ ಸಂದೇಶವು ಪಾರ್ವತಿ ದೇವಿಯನ್ನೂ ಸಹ ತಲುಪುತ್ತದೆ ಹಾಗೂ ತಾಯಿ ನಮ್ಮ ಆಸೆಯನ್ನು ಪೂರೈಸುವಲ್ಲಿ ಶಿವನಿಗೆ ಸಹಾಯ ಮಾಡುತ್ತಾಳೆ ಎಂಬ ನಂಬಿಕೆ ನಮ್ಮದು.